ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಹಾಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆಗಟ್ಟಿರುವ ದಸರಾದ ವೈಭವದ ಕ್ಷಣಗಳನ್ನು ಗಮನಿಸ್ತಾ ಇದ್ದೀರಿ. ಅರಮನೆಯಲ್ಲಿ ನಡೀತಾ ಇರತಕ್ಕಂತ ಇವತ್ತಿನ ಆಚರಣೆಗಳು ಹಾಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯದುವೀರ ಒಡೆಯರ್ ಅವರು ಈಗಷ್ಟೇ ಕ್ಷಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ರು. ಶಮಿ ವೃಕ್ಷಕ್ಕೆ ನಮಿಸಿ ಆ ಬನ್ನಿ ಪತ್ರಿಯನ್ನ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ವಿತರಣೆಯನ್ನ ಮಾಡ್ತಾ ಇದ್ರು. ಈ ದಿನದ ಹಬ್ಬದ ವಿಶೇಷತೆ ಅದು. ಮನೆಯಲ್ಲೂ ಕೂಡ ನಾವೆಲ್ಲರೂ ಹಿರಿಯರಿಗೆ ಬನ್ನಿ ಎಲೆಯನ್ನ ಕೊಟ್ಟು ಹಾಗೆ ಹಿರಿಯರಿಂದ ನಾವು ಬನ್ನಿ ಪತ್ರೆಯನ್ನ ಇಸ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡೆಯೋದು ಪದ್ಧತಿ. ಮಹಾರಾಜರ ಕಾಲದಿಂದಲೂ ಇರ್ತಕ್ಕಂಥ ನಂಬಿಕೆ ಅಂದ್ರೆ ಇಡೀ ರಾಜ್ಯದ ಪಾಲಕರು, ಹೀಗಾಗಿ ಅವರೇನೆ ಹಿರಿಯರು ಇಡೀ ರಾಜ್ಯಕ್ಕೆ ಅಂತೇಳಿ. ಹಾಗಾಗಿ ಇವತ್ತಿಗೂ ಕೂಡ ಯದುವೀರವರ ಕೈಯಲ್ಲಿ ಬನ್ನಿ ಪತ್ರೆಯನ್ನ ಇಸ್ಕೊಂಡು ಅವರಿಗೆ ನಮಸ್ಕಾರವನ್ನ ಸಲ್ಲಿಸ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಇನ್ನು ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. 6ನೇ ಬಾರಿಗೆ ಚಿನ್ನದ ಅಂಬಾರಿಯನ್ನ ಹೊರಲಿಕ್ಕೆ ಅಭಿಮನ್ಯು ಕೂಡ ಸಿದ್ಧನಾಗಿದ್ದಾನೆ. ಬರೋಬ್ಬರಿ 750 kg ಚಿನ್ನದ ಅಂಬಾರಿ, ಇದನ್ನ ಹೊರಲಿಕ್ಕೆ ಬೇಕಾದ ಸಿದ್ಧತೆಗಳು, ಆತನಿಗೆ ವಿಶೇಷವಾದ ಅಲಂಕಾರವನ್ನ, ಅಭಿಮನ್ಯುಗೆ ವಿಶೇಷವಾದ ಅಲಂಕಾರವನ್ನ ನೆರವೇರಿಸಲಾಗ್ತಾ ಇದೆ. ಇವತ್ತು ಸಂಜೆ 4:42ರಿಂದ 5:16 ಒಳಗಿನ ಶುಭ ಕುಂಭ ಲಗ್ನದಲ್ಲಿ ಪುಷ್ಪಾರ್ಚನೆಯನ್ನ ನೆರವೇರಿಸಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಅದಕ್ಕೆ ಪೂರ್ವಭಾವಿಯಾಗಿ ನಡೀತಾ ಇರುವ ಅರಮನೆಯ ಸಾಂಪ್ರದಾಯಿಕ ದಸರೆಯ ಆಚರಣೆಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಹಾಗೆ ಈ ಜಂಬೂ ಸವಾರಿ ವೀಕ್ಷಣೆಗೆ, ಅದರಲ್ಲೂ ಪುಷ್ಪಾರ್ಚನೆಯ ವೀಕ್ಷಣೆಗೆ ಮಾಡಿಕೊಳ್ಳಲಾಗ್ತಾ ಇರುವ ಸಿದ್ಧತೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಶೇಷವಾದ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿರೋದು ಬಹಳ ಪ್ರಮುಖವಾಗಿ. ಇತ್ತೀಚಿನ ದಿನಗಳಲ್ಲಿ ಜನಸಂದಣಿ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳು ನಡಿಬಹುದಾ ಅನ್ನೋ ಆತಂಕ. ಕುಂಭಮೇಳ ಆಯಿತು, RCB ವಿಜಯೋತ್ಸವ ಆಯಿತು, ಅದಾದ ನಂತರದಲ್ಲಿ ಮೊನ್ನೆ ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ದುರಂತ. ಮೈಸೂರು ದಸರೆ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕೆ ವಿಶೇಷವಾದ ಭದ್ರತಾ ವ್ಯವಸ್ಥೆಯನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿ ಬಾರಿ ದಸರಾದಲ್ಲಿ, ಅದರಲ್ಲೂ ಜಂಬೂ ಸವಾರಿ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿದ್ರೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಈ ಬಾರಿ ಕೂಡ ಅಂಥದ್ದೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅರಮನೆ ಆವರಣದ ಬಳಿಯಿಂದ ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಬೆಳಗಿನಿಂದಲೂ ಕೂಡ ಅನೇಕ ತಜ್ಞರು, ಅದರಲ್ಲೂ ದಸರಾ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಉಳ್ಳವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದು, ಸ್ಟುಡಿಯೋದಲ್ಲಿದ್ದು ದಸರಾಗೆ ಸಂಬಂಧಪಟ್ಟ ಆಚರಣೆಗಳು, ಸಾಂಪ್ರದಾಯಿಕ, ಪಾರಂಪರಿಕ, ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಸರೆಯ ಆಚರಣೆಗಳ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಲುಪೋ ಸಲುವಾಗಿ. ಸರ್ ನಮಸ್ಕಾರ. ಕೃಷ್ಣೇಗೌಡರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದಸರಾ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಚಿತ್ರಣ ಇರುತ್ತೆ, ಅವರದ್ದೇ ಆದ ಒಂದಷ್ಟು ಸ್ವೀಟ್ ಮೆಮೊರೀಸ್ ಅಂತ ಹೇಳಿ ನಾವು ಕರಿಬಹುದಾದ್ರೆ ಆ ರೀತಿಯಾದ ಕೆಲವೊಂದಷ್ಟು ಘಟನೆಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದಿರುತ್ತೆ. ನಿಮ್ಮ ದಸರೆಯ ಕಲ್ಪನೆ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ದಸರೆಯ ಆಚರಣೆ, ಇದರಿಂದ ಮಾತನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ದಸರಾ ಧಾರ್ಮಿಕ ಹಬ್ಬವೂ ಹೌದು, ನಾಡ ಹಬ್ಬವೂ ಹೌದು. ಧಾರ್ಮಿಕ ಹಬ್ಬ ಹೇಗೆ ಅಂದರೆ, ಬಹಳ ಕಾಲದಿಂದ ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಹಾಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆಗಟ್ಟಿರುವ ದಸರಾದ ವೈಭವದ ಕ್ಷಣಗಳನ್ನು ಗಮನಿಸ್ತಾ ಇದ್ದೀರಿ. ಅರಮನೆಯಲ್ಲಿ ನಡೀತಾ ಇರತಕ್ಕಂಥ ಇವತ್ತಿನ ಆಚರಣೆಗಳು ಹಾಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇದರ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಯದುವೀರ ಒಡೆಯರ್ ಅವರು ಈಗಷ್ಟೇ ಕ್ಷಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ರು. ಶಮಿ ವೃಕ್ಷಕ್ಕೆ ನಮಿಸಿ ಆ ಬನ್ನಿ ಪತ್ರೆಯನ್ನ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ವಿತರಣೆಯನ್ನ ಮಾಡ್ತಾ ಇದ್ರು. ಈ ದಿನದ ಹಬ್ಬದ ವಿಶೇಷತೆ ಅದು. ಮನೆಯಲ್ಲೂ ಕೂಡ ನಾವೆಲ್ಲರೂ ಹಿರಿಯರಿಗೆ ಬನ್ನಿ ಎಲೆಯನ್ನ ಕೊಟ್ಟು ಹಾಗೆ
ಹಿರಿಯರಿಂದ ನಾವು ಬನ್ನಿ ಪತ್ರೆಯನ್ನ ಇಸ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡೆಯೋದು ಪದ್ಧತಿ. ಮಹಾರಾಜರ ಕಾಲದಿಂದಲೂ ಇರ್ತಕ್ಕಂಥ ನಂಬಿಕೆ ಅಂದ್ರೆ ಇಡೀ ರಾಜ್ಯದ ಪಾಲಕರು, ಹೀಗಾಗಿ ಅವರೇನೆ ಹಿರಿಯರು ಇಡೀ ರಾಜ್ಯಕ್ಕೆ ಅಂತೇಳಿ. ಹಾಗಾಗಿ ಇವತ್ತಿಗೂ ಕೂಡ ಯದುವೀರವರ ಕೈಯಲ್ಲಿ ಬನ್ನಿ ಪತ್ರೆಯನ್ನ ಇಸ್ಕೊಂಡು ಅವರಿಗೆ ನಮಸ್ಕಾರವನ್ನ ಸಲ್ಲಿಸ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಇನ್ನು ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. 6ನೇ ಬಾರಿಗೆ ಚಿನ್ನದ ಅಂಬಾರಿಯನ್ನ ಹೊರಲಿಕ್ಕೆ ಅಭಿಮನ್ಯು ಕೂಡ ಸಿದ್ಧನಾಗಿದ್ದಾನೆ. ಬರೋಬ್ಬರಿ 750 kg ಚಿನ್ನದ ಅಂಬಾರಿ, ಇದನ್ನ ಹೊರಲಿಕ್ಕೆ ಬೇಕಾದ ಸಿದ್ಧತೆಗಳು, ಆತನಿಗೆ ವಿಶೇಷವಾದ ಅಲಂಕಾರವನ್ನ, ಅಭಿಮನ್ಯುಗೆ ವಿಶೇಷವಾದ ಅಲಂಕಾರವನ್ನ ನೆರವೇರಿಸಲಾಗ್ತಾ ಇದೆ. ಇವತ್ತು ಸಂಜೆ 4:42ರಿಂದ 5:16 ಒಳಗಿನ ಶುಭ ಕುಂಭ ಲಗ್ನದಲ್ಲಿ ಪುಷ್ಪಾರ್ಚನೆಯನ್ನ ನೆರವೇರಿಸಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಅದಕ್ಕೆ ಪೂರ್ವಭಾವಿಯಾಗಿ ನಡೀತಾ ಇರುವ ಅರಮನೆಯ ಸಾಂಪ್ರದಾಯಿಕ ದಸರೆಯ ಆಚರಣೆಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಹಾಗೆ ಈ ಜಂಬೂ ಸವಾರಿ ವೀಕ್ಷಣೆಗೆ, ಅದರಲ್ಲೂ ಪುಷ್ಪಾರ್ಚನೆಯ ವೀಕ್ಷಣೆಗೆ ಮಾಡಿಕೊಳ್ಳಲಾಗ್ತಾ ಇರುವ ಸಿದ್ಧತೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಶೇಷವಾದ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿರೋದು ಬಹಳ ಪ್ರಮುಖವಾಗಿ. ಇತ್ತೀಚಿನ ದಿನಗಳಲ್ಲಿ ಜನಸಂದಣಿ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳು ನಡಿಬಹುದಾ ಅನ್ನೋ ಆತಂಕ. ಕುಂಭಮೇಳ ಆಯಿತು, RCB ವಿಜಯೋತ್ಸವ ಆಯಿತು, ಅದಾದ ನಂತರದಲ್ಲಿ ಮೊನ್ನೆ ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ದುರಂತ. ಮೈಸೂರು ದಸರೆ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕೆ ವಿಶೇಷವಾದ ಭದ್ರತಾ ವ್ಯವಸ್ಥೆಯನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿ ಬಾರಿ ದಸರಾದಲ್ಲಿ, ಅದರಲ್ಲೂ ಜಂಬೂ ಸವಾರಿ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿದ್ರೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಈ ಬಾರಿ ಕೂಡ ಅಂಥದ್ದೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅರಮನೆ ಆವರಣದ ಬಳಿಯಿಂದ ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಬೆಳಗಿನಿಂದಲೂ ಕೂಡ ಅನೇಕ ತಜ್ಞರು, ಅದರಲ್ಲೂ ದಸರಾ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಉಳ್ಳವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದು, ಸ್ಟುಡಿಯೋದಲ್ಲಿದ್ದು ದಸರಾಗೆ ಸಂಬಂಧಪಟ್ಟ ಆಚರಣೆಗಳು, ಸಾಂಪ್ರದಾಯಿಕ, ಪಾರಂಪರಿಕ, ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಸರೆಯ ಆಚರಣೆಗಳ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಲುಪೋ ಸಲುವಾಗಿ. ಸರ್ ನಮಸ್ಕಾರ. ಕೃಷ್ಣೇಗೌಡರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದಸರಾ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಚಿತ್ರಣ ಇರುತ್ತೆ, ಅವರದ್ದೇ ಆದ ಒಂದಷ್ಟು ಸ್ವೀಟ್ ಮೆಮೊರೀಸ್ ಅಂತ ಹೇಳಿ ನಾವು ಕರಿಬಹುದಾದ್ರೆ ಆ ರೀತಿಯಾದ ಕೆಲವೊಂದಷ್ಟು ಘಟನೆಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದಿರುತ್ತೆ. ನಿಮ್ಮ ದಸರೆಯ ಕಲ್ಪನೆ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ದಸರೆಯ ಆಚರಣೆ, ಇದರಿಂದ ಮಾತನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ದಸರಾ ಧಾರ್ಮಿಕ ಹಬ್ಬವೂ ಹೌದು, ನಾಡ ಹಬ್ಬವೂ ಹೌದು. ಧಾರ್ಮಿಕ ಹಬ್ಬ ಹೇಗೆ ಅಂದರೆ, ಬಹಳ ಕಾಲದಿಂದ